ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರಣ್ಣ ಇಬ್ರತ್ರನೂ ನಿಮ್ಮ ಮನಸ್ತಾಪಕ್ಕೆ ಏನ್ ಕಾರಣ ಅಂತ ಕೇಳಿದ್ರು. ಜನನಿ ಕಡೆಯಿಂದ ಯಾವ ಉತ್ತರನೂ ಬರಲಿಲ್ಲ. ಅದಕ್ಕೆ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ನೀವು ಅನ್ಯೋನ್ಯವಾಗಿರ್ಬೇಕು. ನನ್ನ ಅಖಿಲನ ಮಧ್ಯದಲ್ಲೂ ಕೂಡ ಎಷ್ಟೋ ವರ್ಷ ಒಂದು ಭಿನ್ನಾಭಿಪ್ರಾಯಕ್ಕೋಸ್ಕರ ಒಡಕು ಬಂದಿತ್ತು ಅನ್ನೋ ನಮ್ಮ ಹಳೆ ಕಥೆಗಳನ್ನೆಲ್ಲ ಅವ್ರಿಗೆ ಹೇಳಿ ಅವರಿಬ್ಬರನ್ನು ಕನ್ವಿನ್ಸ್ ಮಾಡಿ ಅವರಿಬ್ಬರ ಕೈಯನ್ನ ಹಿಡ್ಕೊಂಡು ಒಂದ್ರ ಮೇಲೆ ಒಂದನ್ನ ಇಟ್ಟು ಭಾಷೆ ಕೊಡೋ ಥರ ಮಾಡಿದ್ರು. ಇಬ್ರು ಅನ್ಯೋನ್ಯವಾಗಿರ್ಬೇಕು ಅಂತ ಮತ್ತೆ ಮತ್ತೆ ಹೇಳಿದ್ರು. ಸತ್ಯ ಬಿಡು, ಇದ್ದ ಕಂಟಕ ಮುಗಿತಲ್ಲ, ಅಷ್ಟೇ ಸಮಾಧಾನ. ಅದು ಸರಿ ಅಖಿಲ, ವೀರಯ್ಯ ಇಷ್ಟನ್ ಬಿಟ್ಟು ಬೇರೇನು ಮಾತಾಡಿಲ್ವಾ? ಇನ್ನೇನಿದೆ ರಘು ಮಾತಾಡೋದಕ್ಕೆ? ಅದೇ ತಾನೇ ಮುಖ್ಯವಾಗಿದ್ದಿದ್ದು. ಅಷ್ಟೇ ಅಷ್ಟೇ ಬಿಡು. ನಾಳೆ ಎಲ್ಲರೂ ಹೊರಡ್ತಾ ಇದ್ದೀರಲ್ವಾ? ಹೌದು ರಘು, ನಾಳೆ ಹೊರಡ್ತಿದ್ದೀವಿ. ಹಾ ಸರಿ, ಬೇಗ ಬನ್ನಿ. See you soon. Good night. ಗುಡ್ ನೈಟ್. ಹನುಮಂತು ಬೇಗ ಪಾರ್ವತಿಗೊಂದು ಫೋನ್ ಮಾಡು. ಯಾಕಪ್ಪರೇ, ಏನಾಯ್ತು? ಅಖಿಲ ಫೋನ್ ಮಾಡಿದ್ಲು. ಹೌದಾ, ಏನಂದ್ರು? ವೀರಯ್ಯ ಜನನಿ ದುಬೈಗೆ ಹೋಗೋದನ್ನ ತಡೆದಂತೆ. ಹಾಗೆ ಅವರಿಬ್ರು ಮಧ್ಯೆ ಇದ್ದ ಮನಸ್ತಾಪದ ಬಗ್ಗೆನೂ ಮಾತಾಡಿ ಇನ್ನು ಮುಂದೆ ಅದನ್ನೆಲ್ಲ ಮರೆತು ಇಬ್ರು ಒಂದಾಗಿರಿ ಅಂತ ಹೇಳಿದಂತೆ. ಹೌದಾ? ಜನನಿ ಏನಂದ್ಲಂತೆ? ಅಪ್ಪ ಹೇಳಿದ್ಮೇಲೆ ಮಗಳು ಕೇಳದೇ ಇರ್ತಾಳ? ಕೇಳಲೇಬೇಕು. ಹೌದು, ಅದು ನಿಜಾನೇ. ನಮ್ಮ ಪುಟಾಣಿ ಪಾರುದು ಅನ್ನೋ ಸತ್ಯ ಯಾರು ಹೇಳಿದ್ರಂತೆ? ಪಾರು ಹೇಳಿದ್ಲಾ ಇಲ್ಲ ಬುದ್ಧಿಯವರೇ ಹೇಳಿದ್ರಂತ? ಅದ್ರ ಬಗ್ಗೆ ಅಖಿಲ ಏನು ಹೇಳಿಲ್ಲ. ನಾನಾದರೂ ಹೇಗೆ ಕೇಳೋಕ್ಕಾಗತ್ತೆ ಹೇಳು? ಅದನ್ನ ಪಾರ್ವತಿಯಿಂದ ಕೇಳೋಣ. ಫೋನ್ ಮಾಡು. ಸರಿ ಅಪ್ಪರೇ. ಹಲೋ ಅಪ್ಪ. ಅಖಿಲಮ್ಮವರು ಅಪ್ಪವ್ರು ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳಿದ್ರು. ಆದರೆ ಮಗು ನಿಂದೆ ಅನ್ನೋ ಸತ್ಯದ ಬಗ್ಗೆ ಏನು ಹೇಳಲೇ ಇಲ್ಲ. ಯಾಕೆ? ನೀನಾಗಲಿ ವೀರಣ್ಣವರಾಗಲಿ ಏನು ಹೇಳಲೇ ಇಲ್ವಾ? ಇಲ್ಲ ಅಪ್ಪ. ಅಪ್ಪೋರು ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಗಡುವು ಕೊಟ್ಟಿದ್ರು. ನಾನು ಆಗೋದಿಲ್ಲ ಅಪ್ಪವ್ರೆ ಅಂತ ಹೇಳಿದ್ದಕ್ಕೆ ಮನೆಯವ್ರನ್ನೆಲ್ಲ ಕರೆದು ನಾನೇ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ಸತ್ಯ ಹೇಳಿದ್ರಾ? ಇಲ್ಲ ಅಪ್ಪ. ಮತ್ತೆ ಯಾಕಮ್ಮ ಹೇಳಿಲ್ಲ ಪಾರ್ವತಿ? ಪಾರ್ವತಿ ಅಕ್ಕಂಗೆ ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಪ್ರೀತಿ ಕಾಳಜಿ ನನಗೆ ನನ್ನ ಮಗಳ ಮೇಲಿದೆ. ನಾನತ್ತೆ ಅವಳನ್ನ ಹೆತ್ತೋಳು. ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಸತ್ಯ ಹೇಳೋದಕ್ಕೆ ಹೇಗೆ ಮನ್ಸು ಬರುತ್ತೆ ಹೇಳು? ಆಯಿತು, ಹೋಗಿ ಬಿಡಮ್ಮ. ಯೋಚನೆ ಮಾಡ್ಬಿಡಮ್ಮ ಪಾರ್ವತಿ, ಏನಾಗುತ್ತೋ ನೋಡೋಣ. ಹೀಗೆಲ್ಲ ಆಯ್ತಲ್ಲ ಅಂತ ನನಗೆ ಯಾವ ಬೇಜಾರು ಇಲ್ಲ ಮಾವ. ಆದರೆ ನೀವು ಮತ್ತೆ ಅಪ್ಪ ಬೇಜಾರು ಮಾಡ್ಕೋಬೇಡಿ. ಸರಿನಮ್ಮ. ಹನುಮಂತು, ಇವತ್ತೇ ಸತ್ಯ ಗೊತ್ತಾಗುತ್ತೆ. ಪುಟಾಣಿ ಪಾರ್ವತಿ ಮಡಲಿಗೆ ಸೇರ್ತಾಳೆ ಅನ್ಕೊಂಡ್ವಿ. ಆದರೆ ದೇವರಿಚ್ಛೆ ಬೇರೆ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಆದಿತ್ಯ ಪಾರ್ವತಿಗೆ ಪುಟಾಣಿ ಸಿಕ್ಕಿಲ್ಲ ಇವತ್ತು. ಜನನಿಗೆ ಪುಟಾಣಿ ಮೇಲೆ ತುಂಬ ಪ್ರೀತಿ. ಅದಕ್ಕೆ ಅವಳ ಮಗುನ ಬಿಟ್ಕೊಡ್ತಿಲ್ಲ. ಆದರೂ ಬುದ್ಧಿಯವರು ಜನನಿ ದುಬೈಗೆ ಹೋಗೋದನ್ನು ತಡೆದ್ರಲ್ಲ, ಅದು ಸಂತೋಷನೇ. ಅಲ್ಲದೆ ಜನನಿಗೂ ಮತ್ತು ಪಾರುಗೂ ಮೊದಲಿನ ಥರ ಇರಬೇಕು ಅಂತ ಬುದ್ಧಿಯವರು ಬುದ್ಧಿ ಹೇಳ್ತಾರಂತಲ್ಲ, ಇದೆಲ್ಲ ಒಳ್ಳೆ ಬೆಳವಣಿಗೆನೇ ಅಲ್ವಾ ಅಪ್ಪವ್ರೆ? ಆದರೆ ಜನನಿ ಇಲ್ಲಿಗೆ ಬಂದಮೇಲೆ ಮೊದಲಿನ ಥರ ಹೊಂದ್ಕೊಂಡಿರ್ತಾಳ ಅನ್ನೋದೇ ನನಗೆ ಕಾಡ್ತಾ ಇದೆ. ನೋಡೋಣ ಹನುಮಂತು, ಹಾಗಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ವೀರಣ್ಣ ಬುದ್ಧಿ ಹೇಳಿದ್ಮೇಲೆ ಅವ್ರ ಮಗಳಾಗಿ ಜನನಿ ಕೇಳದೇ ಇರ್ತಾಳ? ಖಂಡಿತ ಸರಿ ಹೋಗ್ತಾಳೆ.
ಯಜಮಾನ್ರೆ, ನನ್ನಿಂದ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮೆ ಯಾಕೆ ಕೇಳ್ತಿದೆ ಪಾರು? ನಿನ್ನಿಂದ ಅಂಥ ತಪ್ಪೇನೂ ಆಗಿಲ್ಲ. ಪುಟಾಣಿ ನಮ್ಮ ಮಗಳು ಅನ್ನೋ ಸತ್ಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಅಪ್ಪವ್ರಿಗೆ ನಾನು ಬಲವಂತ ಮಾಡಿದ್ನಲ್ಲ, ಅದಕ್ಕೆ ನಿಮ್ಗೇನಾದರೂ ಬೇಜಾರಾಗಿದೆಯಾ? ಬೇಜಾರಾಗಿದ್ರು ಅದ್ರ ಹಿಂದೆ ಇರೋ ನಿನ್ನ ಒಳ್ಳೆ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಪಾರು. ಮಗು ನಮ್ಮದೇ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗಲಿಲ್ಲ ಅನ್ನೋ ನೋವಿಗಿಂತ ನೀನು ಅರಸನಕೋಟೆ ಬಗ್ಗೆ, ಜನನಿ ಬಗ್ಗೆ ಯೋಚನೆ ಮಾಡಿದ ರೀತಿ, ನಿನ್ನ ಒಳ್ಳೆತನ, ತ್ಯಾಗ ಮನೋಭಾವ, ಆ ನೋವನ್ನೆಲ್ಲ ಮರೆಸಿದೆ ಪಾರು. ಜನನಿಗೇನಾದರೂ ಹುಟ್ಟಾನೆ ತನ್ನ ಮಗು ಸತ್ತೋಗಿತ್ತು ಅನ್ನೋ ಸತ್ಯ ಗೊತ್ತಾಗಿದ್ದಿದ್ರೆ ಅವಳು ಖಂಡಿತ ಬದುಕ್ತಾ ಇರಲಿಲ್ಲ ಪಾರು. ಜನನಿ ಜೀವ ಇಲ್ಲ ಅಂದರೆ ಪ್ರೀತು ಜೀವನ ಇಲ್ಲ. ಆಗ ಅರಸನಕೋಟೆಯಲ್ಲಿ ಯಾರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನನ್ನು ಹೆಂಡತಿಯಾಗಿ ಪಡೆದಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಪಾರು. ನೀನು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಾರು. ಇವತ್ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಯಾಕೆ ಖುಷಿ ಆಗ್ತಾ ಇದೆ? ನಾವು ದುಬೈಗೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ. ನಮಗೂ ಅಷ್ಟೇ ಕಂದ. ನೀ ನಮ್ಮನ್ನು ಬಿಟ್ಟು ದೂರ ಎಲ್ಲೂ ಹೋಗ್ತಾ ಇಲ್ವಲ್ಲ, ಅದಕ್ಕೆ ನಮ್ಮಿಬ್ಬರಿಗೂ ತುಂಬ ಖುಷಿ ಆಗ್ತಾ ಇದೆ. ಸಾರಥಿ, ಪಾರು, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮನ್ನ ಬಿಟ್ಟು ನಂಗೆ ದೂರ ಹೋಗಕ್ಕೆ ಬೇಜಾರು. ಅಯ್ಯೋ ಕಂದ, ನಮ್ಮಿಬ್ರು ಕಂಡ್ರೆ ನಿಂಗೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ನೀನು ನಮ್ಮಿಬ್ಬರಿಗೂ ಪಪ್ಪಿ ಕೊಡಬೇಕು, ಸರಿನಾ? ಸರಿ. ನಿನ್ನ ಬಿಟ್ಟು ನಮ್ಮ ಕೈಲೂ ಇರೋದಕ್ಕಾಗಲ್ಲ ಬಂಗಾರಿ. ನೀನು ಎಲ್ಲೂ ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.